ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು 26ನೇ ದಿನದ್ದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಹೇಗೆ ನಡೀತಾ ಇದೆ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನ್ನಲ್ಲಿ. ಹಾಗೆ ನೀವು ಸೆಲ್ಫ್ ಲವ್ದು ವಿಡಿಯೋ ಮಾಡಿದ್ದೆ, ನಾನು ಸೆಲ್ಫ್ ಲವ್ ಚಾಲೆಂಜ್ ಫ್ರೀ ಚಾಲೆಂಜ್ ವಿಡಿಯೋ ನೋಡಿದ್ರಾ? ಎನ್ರೋಲ್ ಮಾಡ್ಕೊಂಡ್ರಾ? ಇಲ್ಲ ಅಂದರೆ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವೀಕ್ 9th ಡಿಸೆಂಬರ್ 9ರಿಂದ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಒಂದು ಸಲ ಸ್ಟಾರ್ಟ್ ಆದಮೇಲೆ ಅದನ್ನು ಕ್ಲೋಸ್ ಮಾಡ್ತೀನಿ. ಸೊ ಅಲ್ಲಿ ತನಕ ಅಷ್ಟೇ ಟೈಮ್ ಇರೋದು, ನಿಮಗೆ 8ನೇ ತಾರೀಕು ತನಕ ಅಷ್ಟೇ ಟೈಮ್ ಇರೋದು ಎನ್ರೋಲ್ ಮಾಡಲಿಕ್ಕೆ. ಅದಕ್ಕೆ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು 26ನೇ ದಿನದ್ದು ಚಾಲೆಂಜ್ ನೋಡೋಣ. ಸೊ ಇವತ್ತಿನ ದಿನದ್ದು ಏನಂತ ಹೇಳಿದ್ರೆ, ನಾವು ಮಿಸ್ಟೇಕ್ಸ್ನ ಹೇಗೆ ನಾವು ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ. ಸೊ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ನಾವು ಮನುಷ್ಯರು. ಸೊ ಎಲ್ಲರೂ ಮಿಸ್ಟೇಕ್ಸ್, ಸಣ್ಣದು ಪುಟ್ಟದು ಏನಾದರೂ ಮಿಸ್ಟೇಕ್ಸ್ ಮಾಡಿರ್ತೀರಾ. ಸೊ ಎಲ್ಲರೂ ಮಾಡಿರ್ತೀವಿ ನಾವು. ಸೊ ಮಿಸ್ಟೇಕ್ ಕೆಲವೊಂದು ಅದು ಮಾಡಿಬಿಟ್ನಲ್ಲ, ಹಾಗಾಗ್ಬಿಡ್ತಲ್ಲ ಅಂತಲೂ ತಲೆಯಲ್ಲಿ ಕೊರಿತಿರ್ಬೋದು. ಆ ಥರದ್ದೆಲ್ಲ ಮಿಸ್ಟೇಕ್ಸ್ನ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಅದನ್ನು ಬ್ಲೆಸ್ಸಿಂಗ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಚಾಲೆಂಜಲ್ಲಿ ನೋಡೋಣ. ಹೌ ಟು ಟ್ರಾನ್ಸ್ಫಾರ್ಮ್ ಮ್ಯಾಜಿಕಲಿ ಯುವರ್ ಮಿಸ್ಟೇಕ್ಸ್ ಇಂಟು ಬ್ಲೆಸ್ಸಿಂಗ್ಸ್ ಅಂತ ಇವತ್ತಿನ ಚಾಲೆಂಜ್ ಹೆಸರು. ಸೊ ನೀವೆಲ್ಲ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋ ಫ್ರೇಸ್ನ ಕೇಳಿರ್ಬೋದಲ್ಲ. ಅಂದರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದು ಹೊರಗಡೆಯಿಂದ ಮಿಸ್ಟೇಕಾಗಿ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಾಗಿ ಒಳಗಡೆ ಅದರಲ್ಲಿ ಏನಾದರೂ ಒಂದು ಒಳ್ಳೆಯದಿದೆ ಅಂತ ನೀವು ಕೇಳಿರ್ಬೋದಲ್ಲ ಈ ಫ್ರೇಸು. ಹಾಗೆಯೇ ಇವತ್ತಿನ ಈ ಪ್ರಾಕ್ಟೀಸಲ್ಲಿ ನಾವು ಹಾಗೆ ಮಾಡೋಣ. ಸೊ ಯಾವುದು ಹೊರಗಡೆ ದೂರದಿಂದ ನಿಂತ್ಕೊಂಡು ಅಥವಾ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದಾಗ ನಿಮಗೆ ಮಿಸ್ಟೇಕ್ ಅನಿಸಬಹುದು, ಆದರೆ ಒಳಗಡೆಯಿಂದ ಅದು ನೀವು ಒಳಗೆ ಒಂದೊಂದೇ ಇದನ್ನು ತೆಗ್ತಾ ಹೋದರೆ, ಡೀಪಾಗಿ ನೋಡ್ತಾ ಹೋದರೆ ಅದರಲ್ಲಿ ನಿಮಗೆ ಸೊ ಎಷ್ಟೊಂದು ಬ್ಲೆಸ್ಸಿಂಗ್ಸ್ ಕಾಣಿಸುತ್ತೆ. ಸೊ ಇವತ್ತಿನ ಪ್ರಾಕ್ಟೀಸ್ ಅದೇನೆ. ಸೊ ನಮಗೆಲ್ಲ ಫ್ರೀಡಮ್ ಇದೆ ಚಾಯ್ಸಸ್ ಮಾಡಲಿಕ್ಕೆ. ಸೊ ಲೈಫಲ್ಲಿ ಕೆಲವೊಂದು ಬರುತ್ತೆ, ಯಾವುದೇ ಆದ್ರೂ ಈಗ ಅದು ಲೈಫ್ ನಮ್ಮದು ಒಂದು ಜರ್ನಿ ಅಂತ ಅಂದ್ಕೊಂಡ್ರೆ, ನಾವೊಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಅದರಲ್ಲಿ 2 ದಾರಿ ಬಂದೇ ಬರುತ್ತಲ್ವ, ಇಲ್ಲ 3 ದಾರಿ ಬರುತ್ತೆ. ಸೊ ಅದು ಯಾವ ದಾರಿಲಿ ಹೋಗೋದು ಅಂತ ಚಾಯ್ಸ್ ಮಾಡ್ಕೊಳ್ಳೋದು ನಮ್ಮ ಕೈಲಿದೆಯಲ್ಲ. ಹಾಗೆಯೇ ಕೆಲವೊಂದು ಆ ಮೂಮೆಂಟಲ್ಲಿ ನಿಮಗೆ ಈ ದಾರಿ, ಈ ಪಾತ್, ಈ ಡೈರೆಕ್ಷನ್, ಈ ಚಾಯ್ಸ್ ನನಗೆ ಸರಿ ಅಂತ ನೀವು ತೊಗೊಂಡಿದ್ರೆ, ಸೊ ಅದರಲ್ಲಿ ನಿಮಗೆ ಜಾಸ್ತಿ ಏನು ಇದು ರಿಸಲ್ಟ್ ಬಂದಿಲ್ದಲೇ ಇರಬಹುದು. ಇನ್ನು ಬೇರೆ 2 ಯಾವುದೋ ಚಾಯ್ಸಸ್ನಲ್ಲಿ ಇನ್ನೂ ಚೆನ್ನಾಗಿ ಬಂದಿರುತ್ತೆ ಅಂತ ನಿಮ್ಗೆ ಅನಿಸಿರ್ಬೋದು. ಹೀಗೆ ನಮ್ಮ ಚಾಯ್ಸಸ್ ಮೂಲಕ ನಮ್ಮದು ಕಾನ್ಸಿಕ್ವೆನ್ಸಸ್, ರಿಸಲ್ಟ್ಸ್ ಬರುತ್ತೆ ಲೈಫಲ್ಲಿ. ಹಾಗೆಯೇ ಅದರಿಂದ ನಮಗೆ ಕೆಲವೊಂದು ಮಿಸ್ಟೇಕ್ಸ್ ಆಗಿರ್ಬೋದು ಅಂತಲೂ ಅನಿಸುತ್ತೆ. ಕೆಲವೊಂದು ಚಾಯ್ಸಸ್ ಮಾಡ್ಕೊಂಡಿದ್ರೆ ನಮಗೆ ಹರ್ಟ್ ಆಗಿರ್ಬೋದು, ಅದರಿಂದ ಲಾಸ್ ಆಗಿರ್ಬೋದು. ಅದಕ್ಕೆ ನಾವು ತಲೆಯಲ್ಲೇ ಕೊರಿತಾ ಇರುತ್ತೆ, ಅದರಲ್ಲಿ ನಮಗೆ ಪೇನ್ ಕೂಡ ಆಗಬಹುದು. ಸೊ ಹೀಗೆ ಕೆಲವೊಂದು ಚಾಯ್ಸಸ್ ಇಂದ ನಮಗೆ ಮಿಸ್ಟೇಕ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಆ ಮೂಮೆಂಟಲ್ಲಿ ನಿಮಗೆ ಆ ಚಾಯ್ಸ್ ಅದು ಮಿಸ್ಟೇಕ್ ಅಥವಾ ಅದು ಸರಿಯಾದ ಚಾಯ್ಸ್ ಅಲ್ಲ ಅಂತ ಅನಿಸಿರಲ್ಲ ನಿಮಗೆ. ಬಟ್ ಆ ಇದರಲ್ಲಿ ಯಾವುದೋ ಒಂದು ಸಿಚುವೇಷನಲ್ಲಿ ಅದೇ ಸರಿಯಾದ ಕರೆಕ್ಟಾಗಿರೋ ನಂದು ತೊಗೊಳ್ತಾ ಇರೋದು ಡಿಸಿಷನ್ ಅದು ಕರೆಕ್ಟ್ ಅಂತ ನಿಮಗೆ ಅನಿಸಿರಬಹುದು. ಸೊ ಕೆಲವೊಂದು ಸಣ್ಣ ಪುಟ್ಟದಾಗಿರುತ್ತೆ, ಕೆಲವೊಂದು ತುಂಬ ದೊಡ್ಡ ಡಿಸಿಷನ್ ತೊಗೊಂಡಿರ್ತೀರ, ದೊಡ್ಡ ಚಾಯ್ಸ್ ಮಾಡಿರ್ತೀರ. ಹಾಗೆ ಅದರಲ್ಲಿ ನೀವು ಅಂದ್ಕೊಂಡಂಗೆ ನಿಮಗೆ ರಿಸಲ್ಟ್ ಬಂದಿರಲ್ಲ, ಅದು ಕೊರಿತಾನೇ ಇರುತ್ತೆ. ಪದೇ 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 ಅದು ಸ್ವಲ್ಪ ದಿನ ಆದರೂ ಕಮ್ಮಿ ಆಗಿರಲ್ಲ, ಅದೇ ತುಂಬ ಸ್ಟ್ರಾಂಗ್ ಆಗಿ, ಅದು ತುಂಬ ಡೀಪಾಗಿ ನಿಮಗೆ ಅದು ಗಾಯ ಆಗಿಬಿಡುತ್ತೆ. ಅದನ್ನೇ ತಲೆಯಲ್ಲಿ ಕೊರಿತಾ ಇರುತ್ತೆ. ಸೊ ಹಾಗೆ ಮಾಡಬಾರ್ದಿತ್ತು, ನಾನು ಆ ಥರ ಯಾಕೆ ಮಾಡಿದೆ, ಅದರಿಂದ ಎಷ್ಟೊಂದು ನನಗೆ ಲಾಸ್ ಆಯಿತು, ಅಥವಾ ಹಾಗೆ ಮಾಡಿದ್ದಕ್ಕೆ ನನ್ನ ಲೈಫಲ್ಲಿ ಎಷ್ಟೊಂದು ತೊಂದರೆಗಳಾಯಿತು. ಹೀಗೆ ನಮ್ಮ ಇದರಲ್ಲಿ ಒಂದು ಎಲ್ಲರ ಲೈಫಲ್ಲೂ ಇರುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಅಂದರೆ, ಅದು ದೊಡ್ಡ ಮಿಸ್ಟೇಕ್ ಅಂದರೆ ನಿಮ್ಮ ಡಿಕ್ಷನರಿಲಿ, ನಿಮ್ಮ ಲೈಫಲ್ಲಿ ಅದು ದೊಡ್ಡ ಮಿಸ್ಟೇಕ್, ನಿಮ್ಮ ದೃಷ್ಟಿಯಲ್ಲಿ ಅದು ದೊಡ್ಡದಾಗಿರ್ಬೋದು. ಅದು ಹೇಗೆ ದೊಡ್ಡದು ಅಂತ ಹೇಗೆ ಹೇಳ್ತೀರಾ ಅಂದರೆ, ಇದು ತೊಗೊಳ್ಳೋದ್ರಿಂದ ಆ ಡಿಸಿಷನ್, ಆ ಸಿಚುವೇಶನ್ ತಕ್ಕಂಗೆ ಏನೋ ಒಂದು ಮಾಡಿರ್ತೀರ, ಏನೋ ಒಂದು ಆ್ಯಕ್ಷನ್ ತೊಗೊಂಡಿರ್ತೀರ, ಏನೋ ಒಂದು ಚಾಯ್ಸ್ ಮಾಡಿರ್ತೀರಲ್ಲ, ಅದರಿಂದ ನಿಮಗೆ ತುಂಬ ದೊಡ್ಡದಾಗಿ ನೋವಾಗಿರುತ್ತೆ. ಸೊ ತುಂಬ ಹರ್ಟ್ ಆಗಿರ್ತೀರ. ಅಂಥದ್ದೊಂದನ್ನು ಮಿಸ್ಟೇಕ್ ಬಗ್ಗೆ ನೀವು ಯೋಚನೆ ಮಾಡ್ತಾನೆ ಇರ್ತೀರ. ಸೊ ಅಂಥದ್ದು ಒಂದು ಮಿಸ್ಟೇಕ್ ತೊಗೊಂಡು ನಾವು ಇವತ್ತು ಈ ಚಾಲೆಂಜ್ ಮಾಡಬೇಕು. ಸೊ ಏನಂತ ಹೇಳಿದ್ರೆ, ಅದು ಪದೇ ಪದೇ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ, ಪದೇ ಪದೇ ಅದು ನೋವು ಕೊಡ್ತಾ ಇದೆ ಅಂದರೆ ಅದರ ಅರ್ಥ ಏನು? ಏನೋ ಒಂದು ನೀವು ಮಿಸ್ಟೇಕ್ ಮಾಡಿದ್ದೀರಲ್ಲ, ಅದರಿಂದ ನೀವು ಪಾಠ ಕಲಿಬೇಕು ಅನ್ನೋದೇ ನಿಮಗೆ ಅದು ಹೇಳ್ತಾ ಇದೆ. ಸೊ ಅದರ ಅರ್ಥ ಏನಂದರೆ ಪಾಠ ಕಲಿಬೇಕು ಅಂತ. ಸೊ ನಾವೇ ನಮ್ಮ ಮಿಸ್ಟೇಕಿಂದ ಪಾಠ ಕಲ್ತ್ಕೋಬೇಕು ಅಲ್ವಾ? ಅದು ಬಿಟ್ಟು
ಸೊ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು, ಬೇರೆಯವರಿಂದ ಆಯಿತು ಅಂತ ಬೇರೆಯವರಿಗೆ, ಅವರಿಂದ ಆಯಿತು ಅಂತ ಬೇರೆಯವರಿಗೆ, ಬೇರೆಯವ್ರ ತಲೆಗೆ ಅದು ಕಟ್ಟೋದು ಅದೆಲ್ಲ ಸರಿಯಲ್ಲ. ಬೇರೆಯವ್ರು ಬ್ಲೇಮ್ ಮಾಡೋದು, ಬೇರೆ 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 ಇದಕ್ಕೆಲ್ಲ ನಮ್ಮನ್ನು ಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ನೀವು ಕಂಪ್ಲೇಂಟ್ ಮಾಡೋದ್ರಿಂದ ಏನೂ ಹೆಲ್ಪ್ ಆಗಲ್ಲ. ಅದ್ರ ಬದಲು ಏನು ಮಾಡ್ಬೋದು ಅಂದರೆ, ಅದೊಂದು ಏನೋ ಮಿಸ್ಟೇಕ್ ಅಂತ ನಾವು ಮಾಡಿದ್ದೀವಲ್ಲ, ಅದೊಂದು ಮಿಸ್ಟೇಕ್ ದೊಡ್ಡದು ಅಂತ ನಿಮ್ಗೆ ಏನು ಅನಿಸುತ್ತೆ ಅದನ್ನು ತೊಗೊಂಡ್ಬಿಟ್ಟು ಅದ್ರ ಒಳಗೆ ನೀವು ಏನೇನು ಕಲಿಬೋದು, ಏನೇನು ಲೆಸನ್ಸ್ ಕಲಿಬೋದು, ಏನೇನು ಬ್ಲೆಸ್ಸಿಂಗ್ಸ್ ಇರ್ಬೋದು, ಏನೇನು ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಇರ್ಬೋದು ಅಂತ ಅನ್ನೋದನ್ನು ಇವತ್ತು ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಅದು ಏನು ಮಾಡಿದ್ದೀರಾ ನೀವು ಆ ಮಿಸ್ಟೇಕ್, ಅದನ್ನು ಓನರ್ಶಿಪ್ ತೊಗೋಬೇಕು. ಅಂದರೆ ಅದು ನಂದೇನೆ, ಆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಅದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾವು ರೆಸ್ಪಾನ್ಸಿಬಿಲಿಟಿ ನಾವೇ ತೊಗೊಂಡ್ರೆ, ಸೊ ಈಗ ಅದು ಯಾವುದೋ ಒಂದು ಮಿಸ್ಟೇಕ್ ಅಂತ ಇದೆಯಲ್ಲ, ಅದ್ರದ್ದು ಜವಾಬ್ದಾರಿ ನಂದು, ನನ್ನ ಜವಾಬ್ದಾರಿ, ಅದು ನನ್ನ ಓನರ್ಶಿಪ್, ನಾನೇ ಮಾಡಿದ್ದು, ಬೇರೆಯವ್ರದ್ದಲ್ಲ, ಅದು ಬೇರೆ ಕಾರಣದಿಂದ ಅಲ್ಲ ಅನ್ನೋದನ್ನು ಮೊದಲು ಅದನ್ನು ಒಪ್ಕೊಂಡು, ಸೊ ನಿಮ್ಮ ಜವಾಬ್ದಾರಿ ಅದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಅದೇನು ಆ್ಯಕ್ಷನ್ ತೊಗೊಂಡಿರೋದು ನೀವು ತಾನೇ, ಯಾರೂ ಫೋರ್ಸ್ ಮಾಡಿರೋಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಫಸ್ಟ್ ಸ್ಟೆಪ್ಪು, ಅದು ಏನು ಮಿಸ್ಟೇಕ್ ಅಂತ ಅಂದ್ಕೊಂಡಿರೋ ಒಂದು ಮಿಸ್ಟೇಕ್ ನೀವು ತೊಗೊಳ್ಳಿ, ಅದ್ರದ್ದು ಓನರ್ಶಿಪ್, ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ನನ್ನದೇ, ಆ ಜವಾಬ್ದಾರಿ ನನ್ನದು ಅಂತ ನೀವು ಮೊದಲು ಒಪ್ಕೋಬೇಕು. ಸೊ ಆ ಮಿಸ್ಟೇಕಿಂದ ಹೇಗೆ ನೀವು ಅದನ್ನು ಕನ್ವರ್ಟ್ ಮಾಡ್ತೀರಾ, ಸೊ ಅದನ್ನು ಹೇಗೆ ಬ್ಲೆಸ್ಸಿಂಗ್ಸ್ ಆಗಿ ಮಾಡ್ತೀರಾ ಅಂದರೆ, ಅದನ್ನು ಗ್ರ್ಯಾಟಿಟ್ಯೂಡಾಗಿ ಕನ್ವರ್ಟ್ ಮಾಡೋದು. ಸೊ ಇದು ಗ್ರ್ಯಾಟಿಟ್ಯೂಡ್ ತಾನೆ, ಪ್ರತಿದಿನವೂ ನಾವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀವಿ, ಹಾಗೆಯೇ ಈ ಮಿಸ್ಟೇಕ್ನ ಕೂಡ ನಾವು ಗ್ರ್ಯಾಟಿಟ್ಯೂಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಎಷ್ಟೇ ದೊಡ್ಡದಿರ್ಬೋದು, ಎಷ್ಟೇ ಚಿಕ್ಕದಿರ್ಬೋದು, ಅದು ಮಿಸ್ಟೇಕ್ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಲೈಫಲ್ಲಿ ಎಲ್ಲರೂ ಮಾಡ್ತೀವಿ ನಾವು. ಹಾಗೆಯೇ ಸೊ ಏನಾದರೂ ಕೆಟ್ಟದಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಬಟ್ ಆದರೂ ನಾವು ಅದನ್ನು ತುಂಬಾ ಡೀಪಾಗಿ ನೋಡಿದ್ರೆ, ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ರೆ, ಅದರಲ್ಲೂ ಕೆಲವೊಂದು ಆ ಮಿಸ್ಟೇಕ್ನಲ್ಲೂ ಕೂಡ ಕೆಲವೊಂದು ನಮಗೆ ಪಾಠ ಕಲಿತ್ಕೊಳ್ಳೋಕ್ಕೆ ನಮಗೆ ಸಿಕ್ಕುತ್ತೆ. ಸೊ ಹಾಗೆಯೇ ನಾವು ಏನು ಮಾಡಬೇಕು ಅಂದರೆ, ಇವತ್ತು ಹೇಳಿದಾಗೆ ಒಂದು ಮಿಸ್ಟೇಕ್ ತೊಗೊಳ್ಳಿ, ಸೊ ಅದು ಯಾವಾಗಲೂ ನಮಗೆ ಹರ್ಟ್ ಆಗ್ತಾನೆ ಇರುತ್ತೆ. ಸೊ ಎಕ್ಸಾಂಪಲ್ ಕೊಡೋದಾದರೆ, ನೀವು ಯಾವುದೋ ಒಂದು ಸಿಚುವೇಷನಲ್ಲಿ ನೀವು ಎಷ್ಟು ಕಂಟ್ರೋಲ್ ಮಾಡ್ಕೋಬೋದಿತ್ತು ನಿಮ್ಮ ಸಿಟ್ಟು, ಬಟ್ ನಿಮ್ಮ ಕಂಟ್ರೋಲಿಗೆ ಬರಲಿಲ್ಲ, ನೀವು ಟೆಂಪರ್ಮೆಂಟ್ ಕಲ್ತ್ಕೊಂಡು ಯಾರ್ದೋ ಮೇಲೆ ತುಂಬ ಸಿಟ್ಟು ಮಾಡಿಬಿಟ್ರಿ. ಸೊ ಅದರಿಂದ ಅನಿಸುತ್ತೆ ಆ ಸಿಚುವೇಷನಲ್ಲಿ ಸಿಟ್ಟು ಮಾಡ್ದಲೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನಿಮಗೆ ಅನಿಸ್ತಿರ್ಬಹುದು. ಸೊ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಈಗ ಯಾವುದೋ ಒಂದು ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅದರಲ್ಲೂ ಅಷ್ಟೇ. ಸೊ ಏನೋ ಒಂದು ಬಿಹೇವ್ ಮಾಡಿರ್ತೀರ, ಏನೋ ಒಂದು ರೀತಿ ಆಗಿರುತ್ತೆ, ಅದರಲ್ಲೂ ಏನೋ ಟೆಂಪರ್ಮೆಂಟ್ ಇರ್ಬೋದು, ಇನ್ನೇನೋ ಒಂದು ಇರ್ಬೋದು. ಸೊ ಹಾಗೆ ಮಾಡಿದ್ದಕ್ಕೆ ಹೀಗಾಯಿತು ಅಂದ್ಬಿಟ್ಟು ಅದರಿಂದ ನಿಮ್ಮ ರಿಲೇಷನ್ಶಿಪ್ ಅಫೆಕ್ಟ್ ಆಗಿರುತ್ತೆ. ಅದು ಈಗ ಅಷ್ಟೊಂದು ಮುಂಚಿನ ಚೆನ್ನಾಗಿ ನಡೀತಿದ್ದಿದ್ದು ಮಿಸ್ಟೇಕು, ಚೆನ್ನಾಗಿ ನಡೀತಿದ್ದಿದ್ದು ರಿಲೇಷನ್ಶಿಪ್, ಅದೊಂದು ಸಣ್ಣ ಮಿಸ್ಟೇಕಿಂದ ಅದು ಹಾಳಾಗಿಬಿಟ್ಟಿದೆ. ಅದು ಒಂದು ಎಕ್ಸಾಂಪಲ್ ತೊಗೋಬಹುದು. ಹಾಗೇನು ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಏನೋ ಒಂದು ಚಿಕ್ಕದಾಗಿರೋದು ಒಂದು ಸುಳ್ಳು ಹೇಳಿರ್ತೀರ, ಒಂದು ದೊಡ್ಡ ಉಪಕಾರ ಮಾಡಲಿಕ್ಕೆ, ದೊಡ್ಡದಾಗಿ ಏನೋ ಚೆನ್ನಾಗಾಗಲಿ ಇನ್ನೊಬ್ಬರಿಗೆ ಅನ್ನೋ ಆ ಉದ್ದೇಶದಿಂದ, ಒಳ್ಳೆ ಇಂಟೆನ್ಷನ್ ಇರುತ್ತೆ ನಿಮಗೆ, ಆ ಉದ್ದೇಶದಿಂದ ನೀವು ಏನೋ ಸಣ್ಣದಾಗಿ ಏನೋ ಸುಳ್ಳು ಹೇಳಿರ್ತೀರ, ಬಟ್ ಅದು ಆಮೇಲೆ ನಿಮಗೆ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತಲ್ಲ, ಹಾಗೆ ಹೇಳಬಾರ್ದಿತ್ತೇನೋ ನಾನು, ಸಣ್ಣದಾಗಿದ್ದರೂ ವೈಟ್ ಲೈಸ್ ಅಂತೀವಲ್ಲ, ಯಾರಿಗೂ ಏನೂ ತೊಂದರೆ ಆಗಲ್ಲ, ಆ ಥರ ಹಾರ್ಮ್ಲೆಸ್ ಲೈಸ್ ಅಂತೀವಿ. ಸೊ ಯಾರಿಗೂ ತೊಂದರೆ ಆಗ್ದಲೇ ಇರುವಂಥದ್ದು ಒಂದು ಸಣ್ಣದು ನಾನು ಸುಳ್ಳು ಹೇಳಿದ್ದೀನಿ, ಆದರೂ ಅದು ನನಗೆ ಅನ್ನಿಸ್ತಿಲ್ಲ, ಚೆನ್ನಾಗಿ ಮಾಡಿದೆ, ಅದನ್ನು ಒಳ್ಳೇದು ಮಾಡಿದೆ ಅಂತ ಅನ್ನಿಸ್ತಿಲ್ಲ ಅಂತ ನಿಮಗೆ ಅನಿಸ್ತಿರ್ಬೋದು. ಯಾಕಂದರೆ ನಾವು ಸುಳ್ಳು ಹೇಳೋಲ್ಲಲ್ವ, ಏನೋ ಕಾರಣಕ್ಕೆ ನಾನು ಸುಳ್ಳು ಹೇಳಿಬಿಟ್ಟೆ, ಇನ್ನೊಬ್ರಿಗೆ ಏನೋ ಆ ಸಿಚುವೇಷನಲ್ಲಿ ಒಳ್ಳೇದಾಗಲಿ ಅನ್ನೋದಕ್ಕೆ ಮಾಡಿದೆ ಅನ್ನೋದು ಅವಾಗ ಆಗೋಗ್ಬಿಟ್ಟಿರುತ್ತೆ, ಆಮೇಲೆ ಅದೇ ಕೊರಿತಾ ಇರುತ್ತೆ. ಸೊ ಈ ಥರ ಯಾವುದಾದ್ರೂ ಆಗಿರ್ಬೋದು, ಈ ಥರ ಸುಮಾರು ಎಕ್ಸಾಂಪಲ್ಸ್ ಹೇಳಿದೆ ನಾನು. ಹೀಗೇ ಯಾವುದಾದ್ರೂ ಒಂದು ಮಿಸ್ಟೇಕ್ ಆಗಿರಬಹುದು. ಸೊ ಆ ಥರ ಒಂದು ಮಿಸ್ಟೇಕ್ನ ನೀವು ಆರಿಸ್ಕೊಳ್ಳಿ. ಸೊ ಅದು ಒಂದು ಮಿಸ್ಟೇಕ್ ಆರಿಸ್ಕೊಂಡ್ಮೇಲೆ ಅದರಲ್ಲಿ ನೀವು ಏನೇನು ಗ್ರೇಟ್ಫುಲ್ ಆಗಿರೋದಕ್ಕೆ, ಏನೇನು ಒಳ್ಳೇದಾಯಿತು, ಆ ಮಿಸ್ಟೇಕ್ ಆಗಿದ್ರು ಮಿಸ್ಟೇಕ್ನಿಂದ ಏನೇನು ಒಳ್ಳೆ ಪಾಠ ಕಲ್ತ್ರಿ ಅನ್ನೋದನ್ನು ನೀವು ಆರಿಸ್ಕೋಬೇಕು. ಓಕೆ, ಸೆಲೆಕ್ಟ್ ಮಾಡಬೇಕು, ನೀವು ಹುಡುಕಬೇಕು. ಅದಕ್ಕೆ ಹೆಲ್ಪ್ ಆಗೋಕ್ಕೆ ಒಂದಿಷ್ಟು ಕ್ವಶನ್ಸ್ ಹೇಳ್ತೀನಿ ನಾನು. ಸೊ ಏನಂತ ಹೇಳಿದ್ರೆ, ಮೊದಲನೇ ಕ್ವಶನು, ನಾನು ಈ ಮಿಸ್ಟೇಕಿಂದ ಏನು ಕಲ್ತ್ಕೊಂಡೆ, ಸೊ ಏನು ಕಲ್ತ್ಕೊಂಡೆ ಈ ಮಿಸ್ಟೇಕಿಂದ, ಆಮೇಲೆ ಏನು ಒಳ್ಳೆಯದೆಲ್ಲ ಆಯಿತು ಈ ಮಿಸ್ಟೇಕಿಂದ. ಸೊ ವಾಟ್ ಡಿಡ್ ಐ ಲರ್ನ್ ಫ್ರಮ್ ದಿಸ್ ಮಿಸ್ಟೇಕ್, ವಾಟ್ ಆರ್ ದಿ ಗುಡ್ ಥಿಂಗ್ಸ್ ದ್ಯಾಟ್ ಕೇಮ್ ಔಟ್ ಆಫ್ ದಿ ಮಿಸ್ಟೇಕ್. ಅಂದರೆ ಈ ಮಿಸ್ಟೇಕಿಂದ ಏನು ಕಲ್ತ್ಕೊಂಡೆ, ಒಂದು ಕ್ವಶನ್ನು, ಫಸ್ಟ್ ಕ್ವಶನ್. ಸೆಕೆಂಡ್ನೇದು ಏನಂತ ಹೇಳಿದ್ರೆ, ಒಳ್ಳೇದೇನಾದರೂ ಬಂದಿರುತ್ತೆ, ಸೊ ಏನೇನು ಒಳ್ಳೇದಾಯಿತು. ಸೊ ಹೀಗೆ ನೀವು 10 ಒಳ್ಳೆಯದನ್ನು ಆರಿಸ್ಕೋಬೇಕು, 10 ಒಳ್ಳೆಯದನ್ನು ಬರಿಬೇಕು ನೀವು. ಸೊ ಏನು ಮಾಡಬೇಕು, ಒಂದು ಬುಕ್ ತೊಗೊಳ್ಳಿ, ಬುಕ್ ತೊಗೊಂಡು ಆ ಮಿಸ್ಟೇಕ್ ಏನಿದೆಯಲ್ಲ ಅದ್ರ ಒಳಗಡೆ ಏನೇನು ಒಳ್ಳೇದಾಯಿತು ನಿಮಗೆ, ಏನು ಕಲಿತೆ ನಾನು, ಏನು ಪಾಠ ಕಲಿತೆ, ಹಾಗೆಯೇ 10 ಏನು ಒಳ್ಳೆಯದೆಲ್ಲ ಆಯಿತು ಸೊ ಈ ಮಿಸ್ಟೇಕಿಂದ.
ಸೊ ಇದನ್ನು ನೀವು ಇದರಲ್ಲಿ ಬುಕ್ಕಲ್ಲಾದರೂ ಬರೀಬಹುದು, ಇಲ್ಲ ಅಂದರೆ ಟೈಪ್ ಕೂಡ ಮಾಡಬಹುದು. ನೀವು ಕಂಪ್ಯೂಟರಲ್ಲಿ ಇಲ್ಲ ಮೊಬೈಲ್ನಲ್ಲಿ ಕೂಡ ಟೈಪ್ ಮಾಡಬಹುದು. ಸೊ ಇದು ಇವತ್ತಿನ ಇದು ಚಾಲೆಂಜ್. 26ನೇ ತಾರೀಕು 26th ಡೇ, 26ನೆಯ ದಿನದ ಚಾಲೆಂಜ್ ಇದು. ಓಕೆ, ಸೊ ಯಾವುದಾದ್ರೂ ಒಂದು ಮಿಸ್ಟೇಕ್ ತೊಗೊಳ್ಳಿ ಅಷ್ಟೇ. ಒಂದು ಮಿಸ್ಟೇಕ್ ತೊಗೊಂಡು ಅದರಲ್ಲಿ 10 ಒಳ್ಳೆಯದೇನಾಯಿತು ಅಂತ ಬರಿಬೇಕು. ಅದಕ್ಕೆ ಕ್ವಶನ್ಸ್ ಏನಂತ ಹೇಳಿದ್ರೆ, ಏನು ಪಾಠ ಕಲಿತೆ, ಹಾಗೆ ಏನು ಒಳ್ಳೆಯದೆಲ್ಲ ಬಂತು ಈ ಮಿಸ್ಟೇಕಿಂದ ಅಂತ. ಸೊ ಇದು ಮಾಡಬೇಕು. ಓಕೆ, ಸೊ ಇದರಿಂದ ಏನಾಗುತ್ತೆ, ಸೊ ಇದೊಂದೇ ಅಲ್ವಾ ಒಳ್ಳೆ ಅಂದರೆ ಈ ಮಿಸ್ಟೇಕ್ ಅಂತ ಹೇಳ್ಕೊಂಡ್ರು ತುಂಬ ಚೆನ್ನಾಗಿ ಆಗ್ತಾ ಇರೋದು ಇದು ಒಳ್ಳೇದಾಗ್ತಿರೋದು ಇದರಿಂದನೇ. ಹೇಗಾಗ್ತಿದೆ ಆ ಗ್ರ್ಯಾಟಿಟ್ಯೂಡ್. ಸೊ ಏನೇನು ಒಳ್ಳೇದಾಯಿತು ಅಂತ ಬರೆದ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಬೇಕು. ಒಂದೊಂದು ಒಳ್ಳೇದಾಗಿತ್ತು, ಇದು ಫಸ್ಟ್ ಬ್ಲೆಸ್ಸಿಂಗ್, ಥ್ಯಾಂಕ್ ಯು ಅಂತ ಲಾಸ್ಟಿಗೆ ಬರೀಬೇಕು. ಓಕೆ, ಸೊ ಎಕ್ಸಾಂಪಲ್ ತೊಗೊಳೋದ್ರೆ ನಾನು ಹೇಳಿದ್ನಲ್ಲ, ಸೊ ನೀವು ಸಿಟ್ಟು ಕಂಟ್ರೋಲ್ ಮಾಡ್ಕೋಬೇಕಿತ್ತು, ಆದರೆ ಸಿಟ್ಟು ಮಾಡಿದ್ರಿ. ಆ ಎಕ್ಸಾಂಪಲ್ ತೊಗೊಂಡ್ರೆ ಏನು ಪಾಠ ಕಲ್ತ್ರಿ, ಅದರಿಂದ ಏನು ಪಾಠ ಕಲ್ತ್ಕೊಂಡೆ ಅಂತ ಹೇಳಿದ್ರೆ, ನಾನು ಆದಷ್ಟು ನಂದು ಈ ಸಿಟ್ಟು ಮೇಲೆ ನಾನು ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು, ನನ್ನ ಟೆಂಪರ್ಮೆಂಟ್ ಬಗ್ಗೆ ಕಾನ್ಷಿಯಸ್ ಆಗಿರಬೇಕು ಅನ್ನೋದು ಪಾಠ ಕಲ್ತ್ಕೊಂಡೆ. ಸೊ ಏನು ಒಳ್ಳೆಯದಾಯಿತು, ಆ ಸಿಚುವೇಶನ್ ಬೇಕು, ಒಂದು ಸಿಚುವೇಶನ್. ಸೊ ಅದೇನೋ ಒಂದು ಇದರಲ್ಲಿ ನಾನು ಸಿಟ್ಟು ಮಾಡಿದ್ರಿಂದ ಯಾರೋ ವ್ಯಕ್ತಿ ಜೊತೆ ಸಿಟ್ಟು ಮಾಡಿದ್ರಿಂದ ಒಂದೇನು ಗೊತ್ತಾಯಿತು ಅಂದರೆ, ಸೊ ಅವ್ರು ಯಾರೋ ವ್ಯಕ್ತಿ ನಾನು ತುಂಬಾ ಬ್ಲೈಂಡಾಗಿ ಅವ್ರ ಜೊತೆಗೆ ಇಲ್ಲ ಏನು ಮಾಡಿದ್ರು ನಂದೆಲ್ಲನೂ ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ಇದು ಮಾಡಿಲ್ಲ ಅಂದರೆ ಅವ್ರದ್ದು ಗೊತ್ತಾಯಿತು, ಅವ್ರು ಹೇಗೆ ಅನ್ನೋದು ಗೊತ್ತಾಯಿತು. ಸೊ ಪ್ರತಿ ವ್ಯಕ್ತಿದು ಇದು ಗೊತ್ತಾಯಿತು. ಸೊ ಅದು ಒಂದು ಪಾಠ ಕಲಿತೆ. ಎರಡನೇದು, ಎಲ್ಲರ ಜೊತೆಗೂ ಅಂದರೆ ಎಲ್ಲರೂ ನಂಬಬಾರ್ದು. ಎಲ್ಲರೂ ನಾನು ಎಲ್ಲ ಬೆಳ್ಳಗಿರೋದೆಲ್ಲ ಹಾಲು ಅಂತೀವಲ್ಲ, ಹಾಗೆ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಕೂಡದು. ಹಾಗೆ ಎರಡನೇದು. ಮೂರನೇದು, ಸೊ ನನಗೆ ಇದು ಸಿಟ್ಟು ಎಷ್ಟು ಮಟ್ಟಿಗೆ ಮಾಡ್ತೀನಿ ಅಂತೆಲ್ಲ ಗೊತ್ತಾಗುತ್ತೆ, ನಾನು ಕಾನ್ಷಿಯಸ್ ಆಗಿರ್ತೀನಿ, ನನಗೆ ನನ್ನದು ಗೊತ್ತಾಗುತ್ತೆ, ನನ್ನ ನೇಚರ್ ಗೊತ್ತಾಗುತ್ತೆ, ನನ್ನ ಬಿಹೇವಿಯರ್ ನನಗೆ ಗೊತ್ತಾಗುತ್ತೆ. ನಾಲ್ಕನೇದು, ನನಗೆ ಸೆಲ್ಫ್ ಅವೇರ್ನೆಸ್ ಇದೆ, ನನ್ನ ಎಮೋಷನ್ಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಐದನೇದು, ಸೊ ನನಗೆ ನನ್ನ ಸಿಟ್ಟನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದೆಲ್ಲ ನನಗೆ ಗೊತ್ತಾಯಿತು. ಆರನೇದು, ನಾನು ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಒಳ್ಳೆ ಬುದ್ಧಿ ಬಂತು. ಏಳನೇದು, ನಾನು ಸಿಟ್ಟನ್ನು ಇದನ್ನು ಕಡಿಮೆ ಮಾಡ್ಕೋತೀನಿ, ನನಗೆ ಸಿಟ್ಟಿದೆ ಅನ್ನೋದು ಗೊತ್ತಾಯಿತು. ಸೊ ಹೀಗೆ 7 ಸಿಕ್ತು. ಹಾಗೆಯೇ ನೀವು 10 ಮಾಡಬಹುದು. 10 ಅಂತೂ ಏನಾದರೂ ಇದು ಮಾಡಿಕೊಂಡು ಕಂಟಿನ್ಯೂಯಸ್ ಆಗಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮಗಾಗುತ್ತೆ. ಸೊ ಒಂದು ಮಿಸ್ಟೇಕ್ ಅಂದರೆ ನಾನು ಎಕ್ಸಾಂಪಲ್ ತೊಗೊಂಡು ಹೇಳಿದೆ, ಹಾಗೆ ನೀವು ಯಾವುದಾದ್ರೂ ಒಂದು ಮಿಸ್ಟೇಕ್ ತೊಗೊಂಡ್ಬಿಟ್ಟು ಅದನ್ನು ಮಾಡಿ. ಓಕೆ, ಸೊ ಈಗ 26ನೇದು ಹೇಳಿದೆ. ಸೊ ಹೇಗೆ ಮಾಡಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡಬೇಕು, ಅದು ಕಾನ್ಸ್ಟೆಂಟ್. ಓಕೆ, ಆಲ್ರೆಡಿ ನಾವು 26ನೇ ದಿನಕ್ಕೆ ಬಂದಿದ್ದೀವಿ ಅಲ್ವಾ, ಅಂದರೆ ರಿಯಲಿ ಗ್ರೇಟ್ ಅಚೀವ್ಮೆಂಟ್. ನಿಮಗೆ ನೀವು ಬೆನ್ನು ತಟ್ಕೊಳ್ಳಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಕೊಳ್ಳಿ. ಯಾಕಂದರೆ 26 ಡೇಸ್ ಕನ್ಸಿಸ್ಟೆಂಟಾಗಿ ನೀವು ಕಂಟಿನ್ಯೂಸ್ ಆಗಿ ಮಾಡಿದಿರಂದ್ರೆ ಅದೇನು ಹುಡುಗಾಟ ಅಲ್ವಾ. ಸೊ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡಿ. ಸೊ ನೆಕ್ಸ್ಟ್ ಒಂದು ಮಿಸ್ಟೇಕ್ ಆರಿಸ್ಕೊಳ್ಳಿ, ಯಾವುದಾದ್ರೂ ಒಂದು ಮಿಸ್ಟೇಕ್ ತುಂಬ ನಿಮಗೆ ತೊಂದರೆ ಕೊಡ್ತಾಯಿದೆ, ತಲೆಯಲ್ಲಿ ಕೊರಿತಿದೆ ಅಂತ ಮಿಸ್ಟೇಕ್ ತೊಗೊಳ್ಳಿ. ಹಾಗೆ 10 ಬ್ಲೆಸ್ಸಿಂಗ್ಸ್, ಗ್ರೇಟ್ಫುಲ್ ಆಗಿರೋದಕ್ಕೆ ಏನು ಬ್ಲೆಸ್ಸಿಂಗ್ಸ್ ಸಿಕ್ಕುತ್ತೆ ಆ ಮಿಸ್ಟೇಕಲ್ಲಿ, ಆ 10 ಬ್ಲೆಸ್ಸಿಂಗ್ಸ್ನ ನೀವು ಬರೀರಿ. ಓಕೆ, ಸೊ ಬರ್ಕೊಂಡು ಬರೀಲಿದ್ದಕ್ಕೆ ನಿಮ್ಮದು ಪ್ರಶ್ನೆಗಳು ಏನಂತ ಹೇಳಿದ್ರೆ ಹೆಲ್ಪ್ ಮಾಡೋದಕ್ಕೆ ನಿಮಗೆ. ಸೊ ಏನೇನು ಬ್ಲೆಸ್ಸಿಂಗ್ಸ್ ಅಂತ ಗೊತ್ತಾಗ್ದಲೇ ಇರ್ಬೋದು, ಅದಕ್ಕೆ ಏನು ಕ್ವಶನ್ಸ್ ಕೇಳ್ಕೊಳ್ಳಿ ಅಂದರೆ, ಫಸ್ಟ್ ಪ್ರಶ್ನೆ, ಏನು ಕಲ್ತ್ಕೊಂಡೆ ಈ ಮಿಸ್ಟೇಕ್ನಿಂದ ನಾನು ಏನು ಪಾಠ ಕಲಿತೆ, ಅದು ಒಂದು. ಎರಡನೇದು, ಏನೇನು ಒಳ್ಳೇದು ಬಂತು ಈ ಮಿಸ್ಟೇಕಿಂದ. ಸೊ ಈ ಕ್ವಶನ್ಸ್ ಕೇಳಿಕೊಂಡು ನೀವು ಬರ್ಕೊಳ್ಳಿ. ಓಕೆ, 10 ಬ್ಲೆಸ್ಸಿಂಗ್ಸ್ ಬರೀರಿ. ಆಮೇಲೆ ಲಾಸ್ಟಿಗೆ ಥ್ಯಾಂಕ್ ಯು ಫಾರ್ ದಿ ಲೆಸನ್ಸ್ ಐ ಲರ್ನ್ ಫ್ರಮ್ ದಿಸ್. ಅಂದರೆ ಥ್ಯಾಂಕ್ ಯು, ಧನ್ಯವಾದಗಳು ಈ ಮಿಸ್ಟೇಕಿಂದ ನಾನು ಈ ಪಾಠ ಎಲ್ಲ ಕಲಿತೆ ಅಂತ. ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇಡೀ ದಿನದ್ದನ್ನು ನೆನೆಸ್ಕೊಂಡು, ಬೆಸ್ಟ್ ಮೊಮೆಂಟ್ ಯಾವುದು ಇಡೀ ದಿನದಲ್ಲಿ ಅಂತ ನೆನೆಸ್ಕೊಂಡು ಮ್ಯಾಜಿಕ್ ರಾಕ್ ಇಟ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಸೊ ಇಷ್ಟ ಆಯ್ತಲ್ಲ. ಸೊ ಇಲ್ಲಿಗೆ 26ನೇ ದಿನದ್ದು ಚಾಲೆಂಜ್ ಮುಗೀತು. ಸೊ ನೆಕ್ಸ್ಟು 27, 28 2 ದಿನದ್ದು ಉಳ್ಕೊಂಡಿರೋದು. ಸೊ ಕಂಪ್ಲೀಟ್ ಮಾಡಿ. ಹಾಗೆಯೇ ಇದಾದಮೇಲೆ ಓಕೆ, ಇದೆಲ್ಲ ಈಗ ನಮಗೆ ಎಕ್ಸಾಮ್ ನಡೀತಿರ್ಬೇಕಾದ್ರೆ ನನಗೆ ಆಗ್ತಾಯಿತ್ತು. ಎಕ್ಸಾಮ್ ಟೈಮಲ್ಲಿ ಚೆನ್ನಾಗಿ ಓದ್ಕೊಂಡೆಲ್ಲ ಮಾಡ್ತಾ ಇದ್ವಲ್ಲ,
ಮಾಡಾದಮೇಲೆ ಈಗ ಎಕ್ಸಾಮ್ ಎಲ್ಲ ಬರೆದ್ಮೇಲೆ ಖುಷಿ ಆಗೋದು, ಒಂದೆರಡು ದಿನ ಆದಮೇಲೆ ಮತ್ತೆ ಏನು ಅಂತ ಅನಿಸೋದು. ಹಾಗೆ ನಿಮಗೆ ಇದು ಫುಲ್ಲು ಚಾಲೆಂಜ್ 28 ದಿನದ ಮುಗಿದ ಮೇಲೆ ವಾಟ್ ನೆಕ್ಸ್ಟ್, ಇನ್ನೇನು ನೆಕ್ಸ್ಟ್ ಅಂತ ಯೋಚನೆ ಬರ್ಬೋದು. ಅದಕ್ಕೆ ನಾನು ನೆಕ್ಸ್ಟು ಸೆಲ್ಫ್ ಲವ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ವಾರ ಗ್ಯಾಪ್ ಆದ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡ್ಬೋದು. ಇನ್ನೂ ತುಂಬ ಸಿಂಪಲ್ ಆಯಿತಾ. ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸುಮಾರು ಜನಕ್ಕೆ ಅನಿಸ್ತಿರುತ್ತೆ ನನಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅನಿಸುತ್ತೆ. ಅದನ್ನು ನೀವು ಜಾಸ್ತಿ ಮಾಡ್ಕೋಬೇಕು ಕಾನ್ಫಿಡೆನ್ಸ್ ಅನ್ನೋದಾದರೆ ಖಂಡಿತ ಇದನ್ನು ಸೆಲ್ಫ್ ಲವ್ ಚಾಲೆಂಜ್ನ ಎನ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಅದು ಫ್ರೀ. ಓಕೆ, ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಸುಮಾರು ಲಿಂಕ್ಸ್ ನಿಮಗೆ ಹೆಲ್ಪ್ ಆಗುವಂಥ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಕೂಡ ನೀವು ಒಂದು ಸಲ ನೋಡಿ. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.